ಈಗ ವಿಚಾರಗೋಷ್ಠಿಯ ಉಪನ್ಯಾಸ ಮೊದಲನೇದಾಗಿ ಡಾಕ್ಟರ್ ರಾಜಶೇಖರ್ ಬಿರಾದರ್, ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಯರಗಟ್ಟಿ ಅವರಿಂದ ವಿಷಯ ಸಾಹಿತ್ಯ ಕ್ಷೇತ್ರಕ್ಕೆ ಬೈಲಹೊಂಗಲ ತಾಲೂಕಿನ ಕೊಡುಗೆ. ಸಾಹಿತ್ಯ ಕ್ಷೇತ್ರಕ್ಕೆ ಬೈಲಹೊಂಗಲ ತಾಲೂಕಿನ ಕೊಡುಗೆಯನ್ನು ಕುರಿತು ಉಪನ್ಯಾಸವನ್ನು ಮಂಡಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಬೈಲಹೊಂಗಲ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಯುಕ್ತ ಆಯೋಜನೆಗೊಂಡಿರುವ ಈ ವಿಚಾರಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವ ಆತ್ಮೀಯರು, ಹಿರಿಯರು ಆಗಿರುವ ಪ್ರೊಫೆಸರ್ CV ಜ್ಯೋತಿ ಸರ್ ಅವರೇ, ಇದೀಗ ತಾನೇ ಗೋಷ್ಠಿಯಲ್ಲಿ ಆಶಯ ನುಡಿಗಳನ್ನಾಡಿದ ಆತ್ಮೀಯ ಸ್ನೇಹಿತ ಡಾಕ್ಟರ್ ಗಜಾನಂದ್ ಸೊಗಲನ್ನವರವರೇ, ನನ್ನೊಂದಿಗೆ ಪ್ರಬಂಧ ಮಂಡನಕಾರರಾಗಿ ಭಾಗವಹಿಸಿರುವ ಡಾಕ್ಟರ್ ನಿರ್ಮಲಾ ಬಟ್ಟಲ್ ಮೇಡಮ್ ಅವರೇ, ಮತ್ತು ವೇದಿಕೆ ಮೇಲಿರುವ ಎಲ್ಲ ಆತ್ಮೀಯರೇ, ಮುಂಭಾಗದಲ್ಲಿರುವ ಹಿರಿಯರೇ, ತಮ್ಮೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ಮಹಾಕವಿ ಪಂಪ ಒಂದು ಕಡೆ ಹೇಳ್ತಾನೆ, ಬನವಾಸಿ ನಾಡಿನ ಕುರಿತು, ತ್ಯಾಗದ, ಭೋಗದ, ಅಕ್ಕರದ, ಗೇಯದ, ಗೊಟ್ಟಿಯ, ಅಲಂಪಿನ ಇಂಪುಗಳಿಗೆ ಆಗರಮಾದ ಮಾನಸರೇ ಮಾನಸರ್, ಅಂಥವರಾಗಿ ಪುಟ್ಟಲೇನ್ ಆಗಿಯೇಮೇನೋ ತೀರ್ಧಪುದೆ, ತೀರದೊಡಂ ಮರಿದುಂಬಿಯಾಗಿ ಮೇಣ್ ಕೋಗಿಲೆಯಾಗಿ ಪುಟ್ಟುವುದು ನಂದನದೋಳ್ ಬನವಾಸಿ ದೇಶದೋಳ್ ಅಂತ. ಹಂಗಂದ್ರೆ ಬನವಾಸಿ ಅಂತ ಒಂದು ನಾಡಿದೆ. ಆ ನಾಡು ತ್ಯಾಗ, ಭೋಗ, ವಿದ್ಯೆ, ಸಂಗೀತ ಗೋಷ್ಠಿಗಳು, ಅಂತಹ ಸಂತೋಷ ಸೌಖ್ಯಕ್ಕೆ ಅರ್ಹರಾಗಿರುವ ಮನುಷ್ಯರೇ ಮನುಷ್ಯರು. ಅಂಥ ದೇಶದಲ್ಲಿ ಅದೃಷ್ಟಶಾಲಿಗಾದ ಮನುಷ್ಯನಾಗಿ ನಾನು ಹುಟ್ಟಬೇಕು. ಅದು ಸಾಧ್ಯ ಆಗದಿದ್ದರೆ ಆ ದೇಶದಲ್ಲಿ ನಾನು ಮರಿದುಂಬಿಯಾಗಿ ಅಥವಾ ಕೋಗಿಲೆಯಾಗಿ ಆದರೂ ಹುಟ್ಟಬೇಕು ಅಂತ ಪಂಪ ಹೇಳ್ತಾನೆ. ಅಂತಹ ನಾಡು ಬನವಾಸಿ ನಾಡು. ಆ ನಾಡಿನ ಒಂದು ಪ್ರದೇಶವಾಗಿರುವ ಬೈಲಹೊಂಗಲದ ವಕ್ಕುಂದ ಇದೆಯಲ್ಲ, ಇದು ಕ್ರಿಸ್ತಶಕ 3ನೇ ಶತಮಾನದಷ್ಟು ಪ್ರಾಚೀನವಾಗಿರೋ ನಾಡು. ಬೆಳಗಿನ ಉದ್ಘಾಟನಾ ಸಮಾರಂಭದಲ್ಲೂ ಕೂಡ ಮಾತು ಬಂತು. ಕನ್ನಡ ನಾಡಿನ ಅಚ್ಚಗನ್ನಡ ಪ್ರದೇಶದ ಒಂದು ಭಾಗ ಈ ವಕ್ಕುಂದ ಆಗಿತ್ತು. ಇಂತಹ ನಾಡಿನ ಈ ಸಮ್ಮೇಳನದಲ್ಲಿ ಮಾತನಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟ ಆಯೋಜಕರಿಗೆ ಮೊದಲಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ, ಬೈಲಹೊಂಗಲ ನಾಡಿನ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆಯನ್ನು ನೀಡಿದ ಕವಿ ಸಾಹಿತಿಗಳ ಜೊತೆಗೆ ಮಠಮಾನ್ಯಗಳು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತು ವಿಶೇಷವಾದ ಕೊಡುಗೆಯನ್ನು ನೀಡಿದೆ ಅನ್ನೋದನ್ನು ಆರಂಭದಲ್ಲೇ ಹೇಳ್ತಾ, BM ಶ್ರೀ ಅವರು ಒಂದು ಕಡೆ ಹೇಳ್ತಾರೆ ಜನಪದ ಸಾಹಿತ್ಯವನ್ನು ಕುರಿತು, ಜನವಾಣಿ ಬೇರು, ಕವಿವಾಣಿ ಹೂವು ಅಂತ. ಅಂದರೆ ಯಾವುದೇ ಒಂದು ಶಿಷ್ಟ ಸಾಹಿತ್ಯ ರಚನೆ ಆಗೋದಕ್ಕೆ ಮೊದಲು ಅಲ್ಲಿ ಜನಪದರು ಸಾಹಿತ್ಯವನ್ನು ರಚನೆ ಮಾಡಿರ್ತಾರೆ ಅನ್ನೋದು ಆ ಮಾತಿನ ಆಶಯ ಆಗಿತ್ತು. ಆ ಮಾತಿಗೆ ಆಶಯಕ್ಕೆ ಪೂರಕವಾಗಿ ಬೈಲಹೊಂಗಲ ನಾಡಿನಲ್ಲಿ ಸಂಗೊಳ್ಳಿಯ ಬಡಿಗೇರ್ ಅನ್ನುವ ಒಬ್ಬ ಜನಪದ ಕವಿಗಳು, ಸಂಗೊಳ್ಳಿಯ ಮೋದಿನ್ ಸಾಬ್ ಅನ್ನುವ ಒಬ್ಬ ಕವಿ, ದುರ್ದುಂಡೇಶ ಕಾವ್ಯನಾಮದಲ್ಲಿ ಉತ್ತರ ಕರ್ನಾಟಕದಲ್ಲೇ ಮೊದಲ ಬಾರಿಗೆ ಯಕ್ಷಗಾನವನ್ನು ರಚನೆ ಮಾಡಿದ ಜನಪದ ಕವಿಗಳು ಕೂಡ ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ. ಆ ಜನಪದ ಕವಿಗಳು ಕಟ್ಟಿದ ಭದ್ರ ಬುನಾದಿಯ ಮೇಲೆ ಶಿಷ್ಟ ಸಾಹಿತಿಗಳು ಭವ್ಯವಾದ ಬಂಗಲೆಯನ್ನು ಈ ತಾಲೂಕಿನಲ್ಲಿ ನಿರ್ಮಿಸಿದ್ದಾರೆ ಮತ್ತು ಹೊಸ ಕವಿಗಳು, ಹೊಸ ಸಾಹಿತಿಗಳು ಅದನ್ನು ಮುನ್ನಡೆಸುವ ಪ್ರಯತ್ನವನ್ನು ಕೂಡ ಮಾಡ್ತಿದ್ದಾರೆ. ಆಧುನಿಕ ಸಾಹಿತ್ಯ ಪ್ರಕಾರಗಳಲ್ಲಾದ ಕಥೆ, ಕಾದಂಬರಿ, ನಾಟಕ, ಕವಿತೆ, ಚುಟುಕು, ವಿಮರ್ಶೆ, ಸಂಪಾದನೆ ಸೇರಿದಂತೆ ಹಲವು ಪ್ರಕಾರಗಳಲ್ಲಿ ಆಧುನಿಕ ಕವಿಗಳು ಸಾಹಿತ್ಯ ರಚನೆಯನ್ನು ಮಾಡ್ತಾ ಇದ್ದಾರೆ. ಸಾಹಿತ್ಯವನ್ನು ಶ್ರೀಮಂತಗೊಳಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಮ್ಮೇಳನ ನಡೀತಿರೋದೇನೆ ಹ.ರಾ. ಕುಲಕರ್ಣಿಯವರ ವೇದಿಕೆಯಲ್ಲಿ. ನೇಗಿನಾಳದ ಹ.ರಾ. ಕುಲಕರ್ಣಿಯವರು 20ನೇ ಶತಮಾನದ ಆರಂಭದಲ್ಲಿಯೇ ಅನೇಕ ಮೌಲಿಕ ಗ್ರಂಥಗಳನ್ನು ರಚಿಸ್ತಾರೆ. ದುರದೃಷ್ಟವಶಾತ್ ಅವು ಯಾವೂ ಕೂಡ ಬೆಳಕು ಕಾಣೋದಿಲ್ಲ. ಅವರು ಬರೆದ 100 ವರ್ಷಗಳ ನಂತರ ವಿವೇಕೋದಯವು ಅನ್ನುವ ಒಂದು ಕೃತಿ ಬೆಳಕು ಕಾಣ್ತದೆ 2007ರಲ್ಲಿ. ಅವರ ನಂತರ ಸರಸ್ವತಿ ದೇವಿ ಗೌಡ್ರ ಅನ್ನುವರು ಸ್ವಾತಂತ್ರ್ಯ ಪೂರ್ವದಲ್ಲೇನೆ ಕಥೆ, ಕಾವ್ಯ, ನಾಟಕ, ಪ್ರಬಂಧ ಮತ್ತು ಜೀವನ ಚರಿತ್ರೆ ಪ್ರಕಾರಗಳಲ್ಲಿ 40ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ರಚನೆ ಮಾಡ್ತಾರೆ. ಅವರು ಕೂಡ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ನಾಡಿನವರಾಗಿದ್ದರು. ಅದೇ ರೀತಿ ಬೈಲಹೊಂಗಲದ ಆನಂದ ನರಸಿಂಹ ಹನುಮಂತಗಡ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಮೊದಲ ಅಧ್ಯಕ್ಷರಾಗಿ ಸಾಹಿತ್ಯಿಕ ಚಟುವಟಿಕೆಗಳ ಸಂಘಟನೆಯ ಜೊತೆಗೆ ಹಲವು ಕೃತಿಗಳನ್ನು ಕೂಡ
ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಅದೇ ರೀತಿ ತಾಲೂಕಿನ ಗುಡಿಕಟ್ಟಿ ಗ್ರಾಮದ ಈರಯ್ಯ ಕಿಲ್ಲೆದಾರ್ ಅವರು ಕೃಷಿಯಲ್ಲಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಪ್ರಗತಿಪರ ಕೃಷಿಕರಾಗಿ ಅದರೊಂದಿಗೆ ಸಾಹಿತ್ಯ ಕೃಷಿಯಲ್ಲೂ ಕೂಡ ರಾಜ್ಯಾದ್ಯಂತ ಪ್ರಸಿದ್ಧವಾದ ಹೆಸರನ್ನು ಕೂಡ ಅವರು ಮಾಡಿದ್ದಾರೆ. ದೊಡ್ಡವಾಡದ ವೀರಭದ್ರಪ್ಪ ಕವದಿ ಅವರು ಬರ ಮತ್ತು 10 ಕತೆಗಳು, ಒಂದು ಹೆಣದ ಸುತ್ತಮುತ್ತ ಸೇರಿದಂತೆ ಹಲವು ಕತೆಗಳನ್ನು ಕನ್ನಡ ನಾಡಿಗೆ ಕೊಟ್ಟು ಕರ್ನಾಟಕದಲ್ಲೇ ಬಹಳ ಪ್ರಮುಖವಾದ ಕತೆಗಾರರು ಅನ್ನೋ ಹೆಸರು ಕೂಡ ಅವರು ಮಾಡಿದ್ದಾರೆ. ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರು ಕೂಡ ಬೈಲಹೊಂಗಲ ತಾಲೂಕಿನವರೇ. ಅವರು ಸಾಹಿತ್ಯ ಕಾರ್ಯಕ್ರಮಗಳನ್ನು ಸಂಘಟಿಸೋದ್ರ ಜೊತೆಗೆ ಕ್ರಾಂತಿಯೋಗಿನಿ ಗಂಗಾಂಬಿಕೆ, ಪ್ರತಿಬಿಂಬ ಅನ್ನುವ ಕವನ ಸಂಕಲನವನ್ನು ಕೂಡ ಪ್ರಕಟಿಸಿದ್ದಾರೆ. ಇನ್ನೊಂದು ಕಾಕತಾಳೀಯ ಅಂದರೆ ಪ್ರಸ್ತುತ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿಗಳಾಗಿರುವ MY ಮೆಣಸಿನಕಾಯಿ ಸರ್ ಅವರು ಕೂಡ ಬೈಲಹೊಂಗಲದ ನೇಸರ್ಗಿ ಅವರು ಸಾಹಿತ್ಯಕ ಚಟುವಟಿಕೆಗಳನ್ನು ನಡೆಸ್ತಾ ಸಾಹಿತ್ಯ ಕೃಷಿಯನ್ನು ಕೂಡ ಮಾಡಿದ್ದಾರೆ. ಗಾದೆಗಳು, ನಮ್ಮ ರಾಷ್ಟ್ರೀಯ ಹಬ್ಬಗಳು ಅನ್ನುವ ಮುಂತಾದ ಕೃತಿಗಳನ್ನು ಅವರು ನೀಡಿದ್ದಾರೆ. ಬೈಲಹೊಂಗಲದ ಚಕನಾಯಕನ ಕೊಪ್ಪದ ಫಕೀರ್ ನಾಯಕ್ ದುಂಡಪ್ಪ ಗಡ್ಡಿಗೌಡರ್ ಅವರು ಕನ್ನಡ ಸಾಹಿತ್ಯಕ್ಕೆ VC ಐರಸಂಗರ ಕೊಡುಗೆ ಅನ್ನುವ ಸಂಶೋಧನಾ ಮಹಾಪ್ರಬಂಧದ ಜೊತೆಗೆ ತಲ್ಲಣಗಳ ನಡುವೆ ನೆಮ್ಮದಿಯ ಹುಡುಕಾಟ, ಪ್ರೇಮ ಪರ್ವ ಅಂತ ಮುಂತಾದ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡೋದ್ರ ಜೊತೆಗೆ ಕವಿತೆ, ಆಧುನಿಕ ವಚನ, ತತ್ವಪದಗಳಲ್ಲಿ ವಿಶಿಷ್ಟ ಪ್ರಯೋಗವನ್ನು ಅವರು ಮಾಡ್ತಾ ಇದ್ದಾರೆ. ಇದೀಗ ತಾನೇ ಆಶಯ ನುಡಿಗಳನ್ನಾಡಿದ ಮಿತ್ರ ಗಜಾನಂದ್ ಸೊಗಲನ್ನವರವರು ಶ್ರೀಪಾದ ಶೆಟ್ಟಿಯವರ ಜೀವನ ಮತ್ತು ಸಾಧನೆ, ಬೆಳಗಾವಿ ನಗರ ಜನಪದ ಅನ್ನುವ ಕೃತಿಗಳ ಮೂಲಕ ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಅವರು ನೀಡ್ತಾ ಇದ್ದಾರೆ. ನೇಸರ್ಗಿಯ ಚೆನ್ನಮಲ್ಲಪ್ಪ ಯಲ್ಲಪ್ಪ ಮೆಣಸಿನಕಾಯಿ ಅವರು ಪತ್ರಕರ್ತ ವೃತ್ತಿಯೊಂದಿಗೆ ಸುಮಾರು 13ಕ್ಕೂ ಹೆಚ್ಚು ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಅದೇ ರೀತಿ ಬೆಳವಡಿಯ ಸಂತೋಷ್ ಯಕ್ಕುಂಡಿ ಅವರು ಅನುಭಾವಿ ಕವಿಗಳಾಗಿ ಶ್ರೀ ಚನ್ನಬಸವಣ್ಣವರು ಮತ್ತು ಸಂತ ಶಿಶುನಾಳ ಶರೀಫರು ಅನ್ನುವ ಮಹಾಪ್ರಬಂಧದ ಜೊತೆಗೆ ಬೆಳವಡಿಯ ಬೆಳಕು, ಚಿಣ್ಣರ ಚಿಲಿಪಿಲಿ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಒಂದು ವಿಶೇಷ ಅಂದರೆ ನಾಗನೂರಿನ ಜಾನಕಿ ಭದ್ರನ್ ಅವರನ್ನು ಅನ್ನುವ ಒಬ್ಬ ತಾಯಿ ಆಶಾ ಕಾರ್ಯಕರ್ತೆಯಾಗಿದ್ದು ಸುಮಾರು 7ಕ್ಕೂ ಹೆಚ್ಚು ಕವನ ಸಂಕಲನಗಳನ್ನು ಕನ್ನಡ ಸಾಹಿತ್ಯಕ್ಕೆ ನೀಡಿದ್ದಾರೆ. ಇದು ಶಿಷ್ಟ ಸಾಹಿತ್ಯ ಪರಂಪರೆಯಾದರೆ ಕನ್ನಡ ಸಾಹಿತ್ಯದಲ್ಲಿ ಶಿಶು ಸಾಹಿತ್ಯವನ್ನು ಮುನ್ನೆಲೆಗೆ ತಂದವರು ಅಂದಾಗ ನಾವು ಪಂಜೆ ಮಂಗೇಶ್ವರಾಯರು ಮುಂತಾದವರ ಹೆಸರನ್ನು ಹೇಳ್ತೇವೆ. ಆದರೆ ಬೈಲಹೊಂಗಲ ನಾಡು ಶಿಶು ಸಾಹಿತ್ಯದ ತವರು ಅನ್ನೋದನ್ನು ನಾವು ನೆನಪಿಸ್ಕೊಳ್ಬೇಕು. ಈ ಸಂದರ್ಭದಲ್ಲಿ ಗಂಗಾಧರ ಮಡಿವಾಳೇಶ್ವರ ತುರ್ಮುರಿ ಅವರು 1865ರಷ್ಟು ಸುಮಾರು ಹಿಂದೆನೇ ಇಲ್ಲಿ ಕನ್ನಡ ಶಾಲೆಗಳನ್ನು ಶುರು ಮಾಡಿದ ಮಾತ್ರ ಅಲ್ಲ, ಕನ್ನಡ ವಿದ್ಯಾರ್ಥಿಗಳನ್ನು ಶಾಲೆಗೆ ಆಕರ್ಷಿಸೋದಕ್ಕೆ ಶಿಶು ಪ್ರಾಸ ಪದ್ಯಗಳನ್ನು ಬರೆದು ಅವುಗಳಿಗೆ ಶಿಶು ಗೀತೆಗಳು ಅಂತ ಹೆಸರಿಡ್ತಾರೆ. ಅವರನ್ನು ಬೈಲಹೊಂಗಲ ತಾಲೂಕಿನ ಮಾತ್ರ ಅಲ್ಲ, ಕನ್ನಡದ ಮೊದಲ ಶಿಶು ಸಾಹಿತಿಗಳು ಅಂತ ನಾವು ಹೇಳ್ಬೋದು. ಅವರ ಈ ಬುನಾದಿಯ ಮೇಲೆ ಆನಂದ ಕವಿಗಳು, ಗುರುಪಾದಯ್ಯ ಸ್ವಾಮಿ ಹಿರೇಮಠ ಅವರು, ಉಳವಯ್ಯ ಹುಲ್ಲೆಪ್ಪನವರ ಮಠ ಅವರು, ಸತ್ಯಾರ್ಥಿಯವರು, ಹೊಂಡಪ್ಪ ತಲ್ಲೂರವರು, ಈಶ್ವರ್ ಕಮ್ಮಾರ್ ಅವರು, MR ಮುಲ್ಲಾ ಅವರು, BV ನೇಸರ್ಗಿ ಅವರು, MM ಸಂಗಣ್ಣವರವರು, ಅನ್ನಪೂರ್ಣ ಕನೋಜ್ ಮೇಡಮ್ ಅವರು, ತಾಳಿಕೋಟೆ ಮಠ ಮೇಡಮ್ ಅವರು ಮುಂತಾದವರು ತಾಲೂಕಿನ ಶಿಶು ಸಾಹಿತ್ಯವನ್ನು ಬೆಳೆಸುವಲ್ಲಿ ಮಹತ್ವರವಾದ ಕೆಲಸವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಸಂಶೋಧನಾ ಕ್ಷೇತ್ರದಲ್ಲೂ ಕೂಡ ತಾಲೂಕಿನ ಸುಮಾರು 10ಕ್ಕೂ ಹೆಚ್ಚು ಸಂಶೋಧಕರು ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲಿಗೆ ಬರೋದೇನೆ ಗಂಗಾಧರ ಮಡಿವಾಳೇಶ್ವರ ತುರ್ಮುರಿ ಅವರು ಶಿಶು ಸಾಹಿತ್ಯವನ್ನು ಶುರು ಮಾಡೋದ್ರ ಜೊತೆಗೆ ಕನ್ನಡ ವ್ಯಾಕರಣ, ಶಬ್ದಕೋಶ, ಸಂಪಾದನೆ, ಟೀಕೆ ಸೇರಿದಂತೆ ಹಲವು ಕ್ಷೇತ್ರಕ್ಕೆ ಭದ್ರವಾದ ಅಡಿಪಾಯವನ್ನು ಹಾಕ್ತಾರೆ. ಶಬ್ದಮಣಿ ದರ್ಪಣ ವ್ಯಾಖ್ಯಾನ, ಹಳಗನ್ನಡ ಕವಿತಾ ಸಂಗ್ರಹ, ಸಟೀಕಾ ಶಬ್ದಮಂಜರಿ ಕೋಶ ಅನ್ನೋ ಕೃತಿಗಳ ಮೂಲಕ ಮುಂದೆ ಜನಪದ ಸಾಹಿತ್ಯದಲ್ಲಿ ಕಿತ್ತೂರು ಸಂಸ್ಥಾನದ ಪಳೆಯುಳಿಕೆಗಳು ಹುದುಗಿ ಹೋಗಿರುವ ಸತ್ಯವನ್ನ ಬೈಲಹೊಂಗಲದ ದೊಡ್ಡಬಾಬಪ್ಪ ಮೂಗಿಯವರು ಮನಗಂಡು ಕಿತ್ತೂರು ಮತ್ತು ಬೈಲಹೊಂಗಲ ಸುತ್ತಮುತ್ತಲಿನ ಹಳ್ಳಿಗಳಿಗೆ ಕಾಲ್ನಡಿಗೆ ಮೂಲಕ ತಿರುಗಾಡೋದ್ರ ಮೂಲಕ ಕಿತ್ತೂರು ಇತಿಹಾಸಕ್ಕೆ ಸಂಬಂಧಿಸಿದ ಐತಿಹಾಸಿಕ ಲಾವಣಿಗಳನ್ನು ಸಂಗ್ರಹ ಮಾಡೋ ಕೆಲಸವನ್ನು ಮಾಡಿ ಕಿತ್ತೂರು ಇತಿಹಾಸಕ್ಕೆ ಸಂಬಂಧಿಸಿದ ಸುಮಾರು 10,000 ಕಾಗದ ಪತ್ರಗಳು, 300ಕ್ಕೂ ಹೆಚ್ಚು ಲಾವಣಿಗಳನ್ನು ಅವರು ಸಂಗ್ರಹ ಮಾಡಿ ಅದರಲ್ಲಿ ಕೆಲವೊಂದನ್ನು ಮಾತ್ರ ಪ್ರಕಟ ಮಾಡ್ತಾರೆ. ಇದೇ ಊರಿನ ನೇಗಿನಾಳ ಗ್ರಾಮದ ಮಲ್ಲಪ್ಪ ಬಾಳಪ್ಪ ನೇಗಿನಾಳವರು, MB ನೇಗಿನಾಳ್ ಅಂತಲೇ ಅವರು ಪ್ರಸಿದ್ಧ. ಅವರು ಪ್ರಾಚೀನ ಕನ್ನಡ ಶಾಸನಗಳ ಭಾಷಿಕ ಅಧ್ಯಯನ, ಮೈಲಾರಲಿಂಗನ ಪದಗಳು, ಹರಿಹರನ ಆಯ್ದ ರಗಳೆಗಳು ಮುಂತಾದ ಕೃತಿಗಳ ಮೂಲಕ ಸಂಶೋಧನೆಯನ್ನ ಮತ್ತೊಂದು ಹೊಸ ನೆಲೆಗೆ ಕೊಂಡೊಯ್ದವರು.
ಈ ಸಾಹಿತ್ಯ ಸಮ್ಮೇಳನಕ್ಕೂ ಹಿಂದಿನ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿದ್ದವರು ಶಾಂತಿನಾಥ್ ದಿಬ್ಬತ್ ಸರ್ ಅವರು ಹಳಗನ್ನಡದಲ್ಲಿ ಬಹಳ ದೊಡ್ಡ ವಿದ್ವಾಂಸರಾಗಿದ್ದು ವಾಗ್ದೇವಿಯ ಭಂಡಾರದ ಮುದ್ರೆ, ಜೈನ ಸಂಸ್ಕೃತಿ ಸಮೀಕ್ಷೆ ಮುಂತಾದ ಕೃತಿಗಳ ಮೂಲಕ ಹಳಗನ್ನಡವನ್ನು ಹೊಸ ಓದುಗರಿಗೆ ಪರಿಚಯಿಸುವ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಕೊನೆಯ ಭಾಗದಲ್ಲಿ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡೋದು, ಇಂದು ಇಲ್ಲಿ ನಡೀತಾ ಇರುವ ಬೈಲಹೊಂಗಲ ತಾಲೂಕಿನ 8ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಕೊಳದೂರು ಗ್ರಾಮದ KS ಕೌಜಲಗಿಯವರು ವಚನ ಸಾಹಿತ್ಯದ ನೈತಿಕ ಮೌಲ್ಯಗಳು, ನರೇಂದ್ರರ ಮಹಾಂತ ಶಿವಯೋಗಿಗಳು ಮುಂತಾದ ಕೃತಿಗಳ ಮೂಲಕ ಸಾಹಿತ್ಯಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಕವಿ ಸಾಹಿತಿಗಳು ಮಾತ್ರ ಅಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಬೈಲಹೊಂಗಲದ ಸಾಹಿತ್ಯ ಬೆಳವಣಿಗೆಗೆ ಪೂರಕವಾದ ಕೆಲಸವನ್ನು ಮಾಡ್ತಾ ಬರ್ತಾ ಇದೆ. ತಾಲೂಕಿನ ಪ್ರೊಫೆಸರ್ CV ಜ್ಯೋತಿ ಅವರು ಬೈಲಹೊಂಗಲದಿಂದ ಬೆಳಗಾವಿ ಜಿಲ್ಲೆಯ ಮೊದಲ ಅಧ್ಯಕ್ಷರಾಗಿ ಸಾಹಿತ್ಯ ಸಂಘಟನೆಯನ್ನು ಮಾಡೋದ್ರ ಜೊತೆಗೆ ಒಂದು ಜಿಲ್ಲಾ ಸಮ್ಮೇಳನವನ್ನು ಕೂಡ ಮಾಡ್ತಾರೆ. ಅವರ ನಂತರ ಮೋಹನ್ ಬಸನಗೌಡ ಪಾಟೀಲ್ ಅವರು ಜಿಲ್ಲಾಧ್ಯಕ್ಷರಾಗಿ ಸಾಹಿತ್ಯ ಸಂಘಟನೆಯನ್ನು ಮಾಡೋದ್ರ ಜೊತೆಗೆ ಹಾರುಗೆರೆಯಲ್ಲಿ ಒಂದು ಜಿಲ್ಲಾ ಸಮ್ಮೇಳನವನ್ನು ನಡೆಸ್ತಾರೆ. ಅವರ ಅಧಿಕಾರಾವಧಿ ಮುಗಿದ ಮೇಲೂ ಕೂಡ ಈಗಲೂ ಕೂಡ ಇಲ್ಲಿರೋರಿಗೆ ಬಹಳ ಜನ ಗೊತ್ತು, ಸಾಹಿತ್ಯ ಸಂಸ್ಕೃತಿ ಮತ್ತು ವಚನ ಚಿಂತನೆ ಅಂದಾಗ ಮೋಹನ್ ಗೌಡರು ಅಲ್ಲಿ ಇದ್ದೇ ಇರ್ತಾರೆ. ಆ ಮೂಲಕ ಆ ಸಂಘಟನೆ ಕೆಲಸವನ್ನು ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಪ್ರಸ್ತುತ ಜಿಲ್ಲಾಧ್ಯಕ್ಷರಾಗಿದ್ದವರು ಮತ್ತು ಜಿಲ್ಲಾ ಗೌರವ ಕಾರ್ಯದರ್ಶಿಗಳು ಬೈಲಹೊಂಗಲ ತಾಲೂಕಿನವರೇ ಇದ್ದು, ಅವರು ಕೂಡ ಅವರ ಅವಧಿಯಲ್ಲಿ ಕಳೆದ 10 ವರ್ಷದಲ್ಲಿ 7 ಜಿಲ್ಲಾ ಸಮ್ಮೇಳನಗಳನ್ನು, 58ಕ್ಕೂ ಹೆಚ್ಚು ತಾಲೂಕು ಮತ್ತು ಹೋಬಳಿ ಸಮ್ಮೇಳನಗಳನ್ನು ನಡೆಸೋದ್ರ ಜೊತೆಗೆ ನಿರಂತರವಾಗಿ ಕವಿಗೋಷ್ಠಿ, ವಿಚಾರ ಸಂಕಿರಣ, ದತ್ತಿ ಉಪನ್ಯಾಸ ಕಾರ್ಯಕ್ರಮಗಳ ಮೂಲಕ ತಾಲೂಕಿನಲ್ಲಿ ಸಾಹಿತ್ಯಿಕ ವಾತಾವರಣವನ್ನು ಬೆಳೆಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ತಾಲೂಕು ಘಟಕದ ಅಧ್ಯಕ್ಷರು ಚನ್ನಪ್ಪ ಮುತ್ನಾಳ್ ಅವರಿಂದ ಹಿಡ್ಕೊಂಡು ಈಗಿರುವ NR ಟಕ್ಕಾಯಿ ಅವರವರೆಗೆ ತಾಲೂಕಿನಲ್ಲಿ ಸಾಹಿತ್ಯ ಸಂಘಟನೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಹಳ ವಿಶೇಷವಾಗಿ ಪ್ರಸ್ತುತ ಅಧ್ಯಕ್ಷರು ಟಕ್ಕಾಯಿ ಅವರು ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸದಸ್ಯತ್ವವನ್ನು ಮಾಡಿಸಿ ಅದನ್ನು ದಾಖಲೆ ಮಾಡಿದ್ದಾರೆ. ಈ ರೀತಿ ಬೈಲಹೊಂಗಲ ತಾಲೂಕಿನ ಸಾಹಿತ್ಯ ಬೆಳವಣಿಗೆಗೆ ಈ ಕವಿ ಸಾಹಿತಿಗಳು ಮಾತ್ರ ಅಲ್ಲದೇನೆ, ಕನ್ನಡ ಸಾಹಿತ್ಯ ಪರಿಷತ್ತು ಮಾತ್ರ ಅಲ್ಲದೇನೆ ಮಠಮಾನ್ಯಗಳು ಕೂಡ ವಿಶೇಷವಾದ ಕೊಡುಗೆಯನ್ನು ನೀಡ್ತಾ ಇದ್ದಾವೆ. ಬೈಲಹೊಂಗಲದ 3000 ಮಠದಿಂದ ಸುಮಾರು 10ಕ್ಕೂ ಹೆಚ್ಚು ಕೃತಿಗಳು ಪ್ರಕಟ ಆಗಿದ್ದಾವೆ. ನಿರಂತರವಾಗಿ ಶಿವಾನುಭವ ಗೋಷ್ಠಿಗಳನ್ನು, ವಿಚಾರಗೋಷ್ಠಿಗಳನ್ನು ಅವರು ನಡೆಸ್ತಾ ಇದ್ದಾರೆ. ನಾಗನೂರಿನ ರುದ್ರಾಕ್ಷಿ ಮಠ ಈಗ ಅದು ಬೆಳಗಾವಿಗೆ ವಿಸ್ತರಣೆಯಾಗಿದೆ, ಮೂಲ ಬೈಲಹೊಂಗಲ ತಾಲೂಕಿದ್ದೇನೆ. ಅಲ್ಲಿಂದ ಸುಮಾರು 100ಕ್ಕೂ ಹೆಚ್ಚು ಕೃತಿಗಳು ಪ್ರಕಟ ಆಗಿದ್ದಾವೆ. ಲಿಂಗಾಯತ ದರ್ಶನ ಅನ್ನುವ ಮಾಸಪತ್ರಿಕೆ ಶರಣರ ವಿಚಾರಗಳ ಚಿಂತನೆಯ ಪ್ರಸಾರ ಮಾಡೋದಕ್ಕೆ ಅಂತಲೇ ಮೀಸಲಾಗಿದೆ. ಅದರ ಜೊತೆಗೆ ಕಿತ್ತೂರು ಕಲ್ಮಠದ ಶ್ರೀಗಳು ಮೂಲತಃ ಬೈಲಹೊಂಗಲ ತಾಲೂಕಿನವರು, ಅಲ್ಲಿದ್ದರೂ ಕೂಡ ಬೈಲಹೊಂಗಲದ ಹೆಸರನ್ನು ಮುನ್ನೆಲೆಗೆ ತರುವ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ಶ್ರೀಮಠದಿಂದ ಸುಮಾರು 20ಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಇದರ ಜೊತೆಗೆ ವೈಯಕ್ತಿಕ ಪ್ರಕಾಶನ ಸಂಸ್ಥೆಗಳು, ಸೌಹೃದಯಿ ಓದುಗರು, ಗ್ರಂಥ ದಾಸೋಹಿಗಳು ಬೈಲಹೊಂಗಲದ ತಾಲೂಕಿನ ಸಾಹಿತ್ಯವನ್ನು ವಿಸ್ತರಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಕಳೆದ 1 ವಾರದಲ್ಲಿ ನಾನು ಈ ಉಪನ್ಯಾಸದ ಸಿದ್ಧತೆ ಸಂದರ್ಭದಲ್ಲಿ ಈ ತಾಲೂಕಿನ ಕಿರಿಯ ಲೇಖಕರನ್ನು ವೈಯಕ್ತಿಕವಾಗಿ ಸಂಪರ್ಕ ಮಾಡಿದಾಗ ಸುಮಾರು 85ಕ್ಕೂ ಹೆಚ್ಚು ಜನ ಕವಿ ಸಾಹಿತಿಗಳು ಕನಿಷ್ಠ ಒಂದು ಕೃತಿಯನ್ನು ಪ್ರಕಟ ಮಾಡಿದವರು ನನ್ನ ಸಂಪರ್ಕಕ್ಕೆ ಬಂದರು. ನಾನು ಲೇಖನ ಅಂದ್ಕೊಂಡಿದ್ದೆ, ಅದು ಪುಸ್ತಕ ಹಾಕುವಷ್ಟು ವ್ಯಾಪ್ತಿ ಇದೆ ಅಂತ ನನಗನ್ನಿಸ್ತು. ಆದ್ದರಿಂದ ನನಗೆ ಸಿಕ್ಕಿರುವ ಲೇಖಕರಲ್ಲದೇನೆ ನಿಮ್ಮ ಸಂಪರ್ಕದಲ್ಲಿರೋರು ಮತ್ತೆ ಯಾರಾದರೂ ತಮಗೆ ಸಿಕ್ಕರೆ ಟಕ್ಕಾಯಿ ಸಾಹೇಬ್ ಮೂಲಕ ಅದನ್ನು ಕೊಟ್ಟರೆ ಮುಂದಿನ ಸಮ್ಮೇಳನದಲ್ಲಿ ಬೈಲಹೊಂಗಲ ತಾಲೂಕಿನ ಸಾಹಿತಿಗಳು ಅನ್ನುವ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡುವ